ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೇ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೇ ಅಯ್ಯ, ನೀನು ವಾಂಗ್ಮನಾತೀತನು. ಭಾವಜ್ಞಾನದಿಂದ ಒಲಿಸುವೆನೇ ಅಯ್ಯ, ನೀನು ಮತಿಗತೀತನು. ಜಪಸ್ತೋತ್ರದಿಂದ ಒಲಿಸುವೆನೇ ಅಯ್ಯ, ನೀನು ನಾದಾತೀತನು. ಹೃದಯ ಕಮಲದಲ್ಲಿ ಇಂಬಿಟ್ಟುಕೊಂಬೆನೇ ಅಯ್ಯ, ನೀನು ಸರ್ವಾಂಗ ಪರಿಪೂರ್ಣನು. ನಿನ್ನನ್ನು ಒಲಿಸಲೆನ್ನಳವಲ್ಲ, ನೀನು ಒಲಿಯುವುದೇ ಸುಖವಯ್ಯ, ಚನ್ನಮಲ್ಲಿಕಾರ್ಜುನಯ್ಯ. ಇದು ಮಹಾದೇವಿಯಕ್ಕನವರ ಒಂದು ಅದ್ಭುತವಾದಂತಹ ವಚನ. ಭಕ್ತನಾದವನು ಅನೇಕ ರೀತಿಯಲ್ಲಿ ಪರಮಾತ್ಮನನ್ನ ಆರಾಧಿಸ್ತಾನೆ. ಅದರಲ್ಲಿ ಯೋಗ ಮಾರ್ಗದಲ್ಲಿ 5 ಯೋಗಗಳು: ಕಾಯಕ ಯೋಗ ಅಥವಾ ಕರ್ಮಯೋಗ, ಹಠಯೋಗ, ಧ್ಯಾನ ಯೋಗ, ಜ್ಞಾನ ಯೋಗ ಮತ್ತು ಭಕ್ತಿ ಯೋಗ. ಇವೆಲ್ಲವ ಮೂಲಕ ಪರಮಾತ್ಮನನ್ನು ಒಲಿಸೋದಕ್ಕೆ ಅವನು ಪ್ರಯತ್ನ ಪಡ್ತಾನೆ. ಆದರೆ ನಿಜವಾದ ಭಕ್ತ ಪ್ರಯತ್ನ ಪಟ್ಟು ಕೊನೆಗೆ ಅರ್ಥ ಮಾಡ್ಕೊಳ್ತಾನೆ, ನನ್ನ ಯಾವ ಪ್ರಯತ್ನವೂ ಕೂಡ ಪರಮಾತ್ಮನನ್ನು ಒಲಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಅರ್ಥ ಮಾಡಿಕೊಂಡಂತಹ ಭಕ್ತ ಕಡೆಗೆ ಒಲಿಯುವುದು ಬಿಡೋದು ಎರಡೂ ನಿನಗೆ ಬಿಟ್ಟಿದ್ದಪ್ಪ. ಮಹಾದೇವಿಯಕ್ಕನ ಸುಮಾರು 4-5 ವಚನಗಳು ಹಾಗೆ ಬರುತ್ತೆ. ಅಂದ್ರೆ ಒಲಿ, ನೀನೇನಾದ್ರೂ ಮಾಡು, ನಿನ್ನಿಚ್ಛೆ, ನಾನಂತೂ ಮಾಡುವ ಕಾಯಕವನ್ನು ಮಾಡ್ತೀನಿ ಅನ್ನುವ ಮಾತನ್ನು ಅವರು ಹೇಳ್ತಾರೆ. ಅಷ್ಟವಿಧಾರ್ಚನೆ, ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೇ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಅಂದ್ರೆ 8 ರೀತಿಯ ಪೂಜೆ ಮಾಡ್ತಾರೆ. ಎಲ್ಲಿಂದ? ಮಜ್ಜನ, ವಸ್ತ್ರ, ಗಂಧ, ವಿಭೂತಿ, ರುದ್ರಾಕ್ಷಿ, ಪತ್ರೆ, ಪುಷ್ಪ, ಆಮೇಲೆ ಧೂಪ, ದೀಪ, ನೈವೇದ್ಯ, ಅಗ್ಗವಣಿ, ಹೀಗೆ ಒಟ್ಟು 8 ರೀತಿಯ ಪೂಜೆಯನ್ನ ಮಾಡ್ತಾರೆ. ಇದರಿಂದ ನಾನು ಒಲಿಸೋಣ ಅಂತಂದ್ರೆ, ಅಷ್ಟವಿಧಾರ್ಚನೆ ಮಾಡಿ ನೀನು ಅದಕ್ಕೆ ಒಲಿತೀಯ ಅಂತಂದ್ರೆ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಬಹಿರಂಗದ ಯಾವುದೇ ವ್ಯವಹಾರಕ್ಕೂ ನೀನು ಸಿಕ್ಕುವವನಲ್ಲ, ಅವೆಲ್ಲದರಿಂದ ಅತೀತನಾಗಿದ್ದೀಯಾ. ದೂರಸ್ಥನು ಅಂದ್ರೆ ಅತೀತನಾಗಿದ್ದೀಯಾ. ಅಷ್ಟವಿಧಾರ್ಚನೆಯ ಮಾಡಿ ಒಲಿಸುವೆನೇ ಅಯ್ಯ, ನೀನು ಬಹಿರಂಗ ವ್ಯವಹಾರ ದೂರಸ್ಥನು. ಬಹಿರಂಗದ ವ್ಯವಹಾರಕ್ಕೆ ನೀನು ಸಿಕ್ಕುವನಲ್ಲ. ಆಮೇಲೆ ಅಂತರಂಗದಲ್ಲಿ ಧ್ಯಾನವ ಮಾಡಿ ಒಲಿಸುವೆನೇ ಅಯ್ಯ, ನೀನು ವಾಂಗ್ಮನಾತೀತನು. ಅಂತರಂಗದಲ್ಲಿ ಧ್ಯಾನ ಮಾಡಬೇಕು. ಧ್ಯಾನದಿಂದನೇ ಪರಮಾತ್ಮ ಒಲಿಯೋದು. ಧ್ಯಾನವೇ ನಿಜವಾಗಿ ಪರಮಾತ್ಮನನ್ನ ಅರಿಯುವ ಸಾಧನ. ಅದು ಬಹಳ ಶ್ರೇಷ್ಠ ಅಂತ ಶಾಸ್ತ್ರಗಳಲ್ಲಿ ಮತ್ತು ಅನುಭಾವಿಗಳ ವಲಯದಲ್ಲಿ ಕೇಳಿಬರ್ತದೆ. ಆದರೆ ಧ್ಯಾನ ಮಾಡಿ ನಿನ್ನನ್ನು ಒಲಿಸಬೇಕು ಅಂದ್ರೆ ನೀನು ವಾಂಗ್ಮನಾತೀತ, ವಾಕ್ ಮತ್ತು ಮನಸ್ಸಿಗೆ ನೀನು ಸಿಕ್ಕುವವನಲ್ಲ. ವಾಂಗ್ಮನಾತೀತ. ಇನ್ನು ಜಪಸ್ತೋತ್ರದಿಂದ ನಿನ್ನ ಒಲಿಸುವೆನೇ ಅಯ್ಯ, ಜಪಸ್ತೋತ್ರದಿಂದ ಒಲಿಸುವೆನೇ ಅಯ್ಯ, ನೀನು ನಾದಾತೀತನು. ಜಪ ಮಾಡಿ ಸ್ತೋತ್ರ ಮಾಡಿ ಹಾಡಿ ಕೋಟಿ ಜಪ ಎಣಿಸಿ ನಿನ್ನನ್ನು ಒಲಿಸೋಣ ಅಂದ್ರೆ ನೀನು ನಾದಕ್ಕೆ ಸಿಕ್ಕುವನಲ್ಲ. ಭಾವಜ್ಞಾನದಿಂದ ಒಲಿಸುವೆನೇ ಅಯ್ಯ, ನೀನು ಮತಿಗತೀತನು. ಭಾವಜ್ಞಾನ ಅಂದ್ರೆ ಬುದ್ಧಿ, ಭಾವ ಅಂದ್ರೆ ಬುದ್ಧಿಯಲ್ಲಿ ವಿಚಾರ ಮಾಡಿ ನಾನು ಈ ದೇಹ ಅಲ್ಲ, ನಾನು ಪ್ರಾಣ ಅಲ್ಲ, ಪಂಚಕೋಶಗಳಲ್ಲ. ಶಂಕರಾಚಾರ್ಯರು ಹೇಳ್ತಾರಲ್ಲ, ಬುದ್ಧಿ ನಾನಲ್ಲ, ಚಿತ್ತ ನಾನಲ್ಲ,
ಚಿದಾನಂದ ರೂಪ ಶಿವೋಹಂ ಶಿವೋಹಂ ಅಂತ ಹೇಳಿ ನಾನು ಬುದ್ಧಿಯಿಂದ ವಿಚಾರ ಮಾಡಿ 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 ಭಾವಜ್ಞಾನದಿಂದ ನಿನ್ನ ಸಾಕ್ಷಾತ್ಕಾರ ಮಾಡ್ಕೊಳ್ಳೋಣ ಅಂದ್ರೆ ನೀನು ಮತಿಗತೀತನು. ಹೃದಯ ಕಮಲದಲ್ಲಿ ಇಂಬಿಟ್ಟು ಕೊಂಬೆನೆ ಅಯ್ಯ, ನೀನು ಸರ್ವಾಂಗ ಪರಿಪೂರ್ಣನು. ನನ್ನ ಹೃದಯದಲ್ಲೇ ನೀನು ಇಟ್ಕೊಂಡ್ಬಿಡೋಣ ಅಂದ್ರೆ ಇಡೀ ಜಗತ್ತಿನಲ್ಲೇ ನೀನು ಜಗತ್ತಿನ ಎಲ್ಲ ಕಡೆಯೂ ಪರಿಪೂರ್ಣನಾಗಿ ತುಂಬಿದ್ದೀಯ, ಸರ್ವಾಂಗ ಪರಿಪೂರ್ಣನು. ನಿನ್ನನ್ನು ಒಲಿಸಲು ಎನ್ನಳವಲ್ಲ, ನಿನ್ನನ್ನು ಒಲಿಸಕ್ಕಾಗಲ್ಲಪ್ಪ ನನ್ನ ಕೈಲಿ, ನೀನು ಒಲಿಯುವುದೇ ಸುಖವಯ್ಯ ಚನ್ನಮಲ್ಲಿಕಾರ್ಜುನಯ್ಯ. ನೀನೇ ಒಲಿಬೇಕು. ನಿನ್ನನ್ನು ಒಲಿಸಿ ನನ್ನ ಪ್ರಯತ್ನದಿಂದ ನಿನ್ನನ್ನು ಒಲಿಸ್ತೀನಿ ಅಂತಕ್ಕಂಥದ್ದು ಹುಸಿ, ಅದು ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಪರಮಾತ್ಮ ಅಷ್ಟವಿಧಾರ್ಚನೆಯನ್ನೂ ಸ್ವೀಕರಿಸ್ತಾನೆ. ಭಕ್ತಿಯಿಂದ ಮಾಡಿ ಮೈ ಮರೆತರೆ ಅಷ್ಟವಿಧಾರ್ಚನೆಯೂ ಪರಮಾತ್ಮನನ್ನು ಒಲಿಸುವ ಸಾಧನ. ಇನ್ನು ಧ್ಯಾನ, ಅಂತರಂಗದಲ್ಲಿ ಧ್ಯಾನ ಮಾಡೋದ್ರಿಂದಲೂ ಪರಮಾತ್ಮನ ಒಲಿಸಬಹುದು. ಆಮೇಲೆ ಹಾಡಿ ಸಂತೋಷಪಟ್ಟು, ಆ ಸಂತೋಷವೇ ಬ್ರಹ್ಮ, ಆನಂದವೇ ಬ್ರಹ್ಮ. ಆದ್ರಿಂದ ಹಾಡೋದ್ರಲ್ಲಿ ಕೂಡ ಪರಮಾತ್ಮನ ಒಲಿಸಬಹುದು. ಆಮೇಲೆ ಭಾವಜ್ಞಾನದಿಂದ ಓದಿ, ಆ ಓದಿನ ಸಾರ್ಥಕತೆಯನ್ನು ಮಾಡಿಕೊಂಡು ಓದಿದಂತೆ ನಡ್ಕೊಂಡು ಹಾಗೆ ನಡೆನುಡಿಯಿಂದನೂ ಪರಮಾತ್ಮ ಒಲಿತಾನೆ. ಹೃದಯ ಕಮಲದಲ್ಲಿ ಇದ್ದೇ ಇದ್ದಾನೆ. ಎಲ್ಲದರಲ್ಲೂ ಇದ್ದಿರುವಾಗ, ಎಲ್ಲದರಲ್ಲೂ ಓತಪ್ರೋತವಾಗಿ ತುಂಬಿರುವಾಗ ನಮ್ಮ ಹೃದಯ ಕಮಲದಲ್ಲಿ ಯಾಕೆ ತುಂಬಿಲ್ಲ? ತುಂಬಿದ್ದಾನೆ. ಆದರೆ ಮೊಗ್ಗಿನಂತೆ ಇರುವಂತಹ ಹೃದಯ ಕಮಲ ಹೂವಾಗಿ ಅರಳಬೇಕು. ಅಲ್ಲೇ ಪರಮಾತ್ಮನ ಆವಿರ್ಭಾವ. ಸಾರಿ ಚೆಲ್ಲದ ಮುಕುತಿ ಗುರು ತೋರಿಸಿದಲ್ಲದೆ ಕಾಣಿಸದಣ್ಣ. ಪ್ರಭುದೇವರು ಏನ್ ಹೇಳ್ತಾರಲ್ಲ, ಹಾದಿ ಹಾದಿಗೆ ಬಿದ್ದಿಹುದು, ವೇದದ ಮೊದಲಿನ ಮೂಲವಿದು, ಮೇದಿನಿಯೊಳು ತಾ ಬಂದಿಹುದು, ಹಾದಿ ಹಾದಿಗೆ ಬಿದ್ದಿಹುದು, ಸಾಧಕ ಜನರಿಗೆ ಕಾಣುವುದಣ್ಣ. ಸಾಧನೆ ಮಾಡಬೇಕು. ಇಲ್ಲಿ ಮಹಾದೇವಕ್ಕನಿಗೆ ಅವಸರ ಇದೆ. ಮಹಾದೇವಕ್ಕ ಅವರು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿಯೇ ಹುಟ್ಟಿ ಬಂದಂಥವರು. 770 ಅಮರಗಣಗಳು, ಬಸವಾದಿ ಪ್ರಮುಖರು ಒಂದು ಉದ್ದೇಶಕ್ಕಾಗಿ ಒಂದು ನಿರ್ದಿಷ್ಟ ಅವಧಿಗೆ ಮಾತ್ರ ಭೂಮಿಯಲ್ಲಿ ಇರುವ ಉದ್ದೇಶದಿಂದ ಕಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಅವರಿಗೆ ಆ ಮಿತಿ ಇರ್ತದೆ. ಅದಕ್ಕಾಗಿ ಅಷ್ಟರೊಳಗೆ ಒಲಿಲೇಬೇಕು. ಪರಮಾತ್ಮ ಒಲ್ದಿದ್ದಾನೆ. ಆದರೆ ನೀವು ಇವನ್ನೆಲ್ಲ ಮಾಡಿದರೆ ಒಲಿದಿಲ್ಲ. ಮಹಾದೇವಕ್ಕನಿಗೆ ಒಲ್ದಿಲ್ಲ. ಇನ್ನು ನಾವೆಲ್ಲಿ ಒಲಿಸೋದು? ಬಿಡು, ಒಲಿಯೋದು ಬೇಡ, ನಾವು ಪ್ರಯತ್ನ ಮಾಡೋದು ಬೇಡ ಅಂತ ಯಾರು ತಿಳ್ಕೋಬೇಕಾಗಿಲ್ಲ. ಪರಮಹಂಸ ಯೋಗಾನಂದರ ಜೀವನದಲ್ಲಿ ಒಬ್ರು ಸಂತರು ಬರ್ತಾರೆ, ನಿದ್ರಿಸದ ಸಂತ ಅಂತ ಒಂದು ಅಧ್ಯಾಯ ಬರ್ತಿದ್ದಾರೆ. ರಾಮಗೋಪಾಲ್ ಮಜುಮ್ದಾರ್ ಅಂತ ಹೇಳಿ ಅವರು 45 ವರ್ಷಗಳ ಕಾಲ ಧ್ಯಾನ ಮಾಡಿರ್ತಾರೆ. 20 ವರ್ಷ ಒಂದು ಗುಹೆಯಲ್ಲಿ 18 ಗಂಟೆ ಹಾಗೆ ಧ್ಯಾನ ಮಾಡ್ತಾರೆ. ಮತ್ತೆ 25 ವರ್ಷಗಳ ಕಾಲ 20 ಗಂಟೆಯೂ ಧ್ಯಾನ ಮಾಡ್ತಾರೆ. ಅವ್ರಿಗೆ ನಿದ್ರೆನೇ ಬೇಕಾಗಿರ್ಲಿಲ್ಲ, ಅಷ್ಟು ಸಿದ್ಧಿ ಪಡ್ಕೊಂಡಿದ್ರು. ಆದ್ರೆ ಅವ್ರು ಹೇಳ್ತಾರೆ, ಕೇವಲ 45 ವರ್ಷದ ಧ್ಯಾನದಿಂದ ಪರಮಾತ್ಮನನ್ನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ಏನು ಸಾಧ್ಯ ಇಲ್ಲ. ಅವನು ಕಾಲಾತೀತ, ಅವನು ಎಲ್ಲದಕ್ಕೂ ಅತೀತನಾಗಿ ನಿಂತಿರುವವನು. ಆದರೆ ಸ್ವಲ್ಪ ಅವನ ಕಡೆಗೆ ನಾವು ಒಲವಿಟ್ಕೊಂಡ್ರು ಕೂಡ, ಸ್ವಲ್ಪ ಧ್ಯಾನ ಮಾಡಿದ್ರು ಕೂಡ ಮಹಾನ್ ಮಹಾನ್ ಭಯಗಳಿಂದ ಪಾರಾಗ್ಬೋದು ಅಂತ ಹೇಳ್ತಾರೆ. ಮಹಾನ್ ಭಯ ಅಂದ್ರೆ ಯಾವುದು? ಸಾವಿನ ಭಯ. ಆ ಸಾವಿನ ಭಯವನ್ನು ಒಂದು ಗೆದ್ರೆ ಸಾಧಕ ಅಥವಾ ಭಕ್ತ ಅಥವಾ ಸಂಸಾರಿ ಯಾರೇ ಸಾವಿನ ಭಯವನ್ನು ಗೆದ್ರೂ ಕೂಡ ಅವನಿಗೆ ಪರಮಾತ್ಮ ಖಂಡಿತ ಪ್ರಾಪ್ತಿ ಆಗ್ತಾನೆ. ಆದ್ದರಿಂದ ಪರಮಾತ್ಮನ ಪ್ರಾಪ್ತಿ ಸುಲಭವೂ ಹೌದು, ದುರ್ಲಭವೂ ಹೌದು. ಎರಡನ್ನು ನಾವು ತಿಳ್ಕೋಬೇಕು. ಅವನು ಸುಲಭರಿಗೆ ಸುಲಭ. ಇನ್ನು ಅತಿ ಸಾಹಸ ಮಾಡಿ ನಾನು ಒಳಸೇ ಬಿಡ್ತೀನಿ ಅಂತ ಹಠಾತ್ ತೊಟ್ಟು ತಲೆ ಕೆಳಗಾಗಿ ನಿಂತು
ಒಂಟಿಗಾಲಲ್ಲಿ ನಿಂತು ಕೈ ಮೇಲಕ್ಕೆತ್ಕೊಂಡು ಜೀವನ ಪರ್ಯಂತ ಕೈ ಮೇಲಕ್ಕೆ ಎತ್ತಿರ್ತಾರಂತ ಕೆಲವರು, ಇಳಿಸೋದೇ ಇಲ್ಲ, ಸತ್ತೋಗ್ಬಿಡುತ್ತದೆ ಕೈ, ಅಂದ್ರೆ ರಕ್ತ ಪರಿಚಲನೆ ಆಗ್ಲಾರದೆ. ಅಂತ ಅವರಿಗೆ ಎಷ್ಟು ಜನ್ಮ ಬಂದರೂ ದೇವರು ಒಲಿತಾನೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಅವ್ರದ್ದು ಹಠ ಇದೆ. ನಾನು ಹಿಂಗ್ ಮಾಡ್ತೀನಿ, ನೀನು ಒಲಿದೇ ಇದ್ರೂ ಪರವಾಗಿಲ್ಲ, ನೀನು ಒಲಿಯೋ ತನಕ ನಾನು ಬಿಡಲ್ಲ ಅನ್ನುವ ಹಠಕ್ಕೆ ದೇವರು ಒಲಿಯೋದಿಲ್ಲ. ಅಹಂಕಾರಕ್ಕೆ ದೇವರು ಒಲಿಯೋದಿಲ್ಲ. ಸರ್ವ ಶರಣಾಗತಿ ಭಾವ, ಟೋಟಲ್ ಸರೆಂಡರ್ನೆಸ್. ಇದು ಅರವಿಂದರು ಕೂಡ ಹೇಳ್ತಾರೆ, ಮಹರ್ಷಿ ಅರವಿಂದ್ರ ಹೇಳ್ತಾರೆ, ಟೋಟಲ್ ಸರೆಂಡರ್ನೆಸ್, ಸಂಪೂರ್ಣ ಶರಣಾಗತಿ ಆಗಬೇಕು. ಎಲ್ಲವೂ ಅವನದೇ. ಶರಣರು ಹಾಗೆ ಸಂಪೂರ್ಣವಾಗಿ ಶರಣಾಗತಿಯನ್ನು ಮಾಡಿಕೊಂಡವರು. ಎಲ್ಲರೂ ಒಬ್ಬರಲ್ಲ, ಎಲ್ಲರೂ ಕೂಡ. ಸಿದ್ದರಾಮೇಶ್ವರರ ಜೀವನದಲ್ಲಿ ನೋಡ್ತೀವಿ, ನಾವು ಕೇಳ್ತೀವಿ, ಹಳ್ಳ, ಭೀಮನ ಕೊಳ್ಳ ಅಂತಿದೆ, ಹಳ್ಳ ಅಲ್ಲ ಅದು, ಭೀಮನ ಕೊಳ್ಳ. ಕೆಳಗಡೆ ನೋಡಿದ್ರೆ ತಳ ಕಾಣಿಸೋದೇ ಇಲ್ಲ, 1 ಕಿಲೋಮೀಟರ್ ಲೆಕ್ಕದಲ್ಲಿ ಆಳದಲ್ಲಿರೋದು. ಅಂತಹ ಅಲ್ಲೂ ಕೂಡ ಪರಮಾತ್ಮ ಸಿದ್ದರಾಮೇಶ್ವರಿಗೆ ದರ್ಶನವನ್ನು ಕೊಟ್ಟ ಅಂತ ಬರ್ತದೆ. ಹಾಗೆ ಪ್ರತಿಯೊಬ್ಬ ಶರಣರಿಗೂ ಹಾಗೇನೆ 770, ಅದಕ್ಕೆ ಅವರಿಗೆ ಅಮರಗಣಗಳು ಅಂತ ಹೆಸರು ಬಂದಿದೆ. ಆದ್ದರಿಂದ ನಾವು ಅವರ ಎಲ್ಲವನ್ನೂ ಅನ್ವಯ ಮಾಡಿಕೊಂಡು ನಾವು ಹಾಗಾಗ್ಬಿಟ್ಟಿದ್ದೀವಿ ಅನ್ನುವ ಒಂದು ಭ್ರಮೆಯಲ್ಲಿರೋದು ಬೇಡ. ನಾವು ನಿಧಾನವಾಗಿ ಇರುವೆಯ ರೀತಿಯಲ್ಲಿ ಒಂದೊಂದೇ ಹೆಜ್ಜೆಯನ್ನು ಇಡ್ತಾ ಒಂದೊಂದೇ ದೋಷ ದುರ್ಗುಣಗಳನ್ನು ಕಳ್ಕೊಳ್ತಾ ಪರಮಾತ್ಮನನ್ನು ಒಲಿಸ್ಬೇಕು. ಜನ್ಮಾಂತರಗಳಾದರೂ ಕೂಡ ಕಾಯೋದಕ್ಕೆ ಸಿದ್ಧವಾಗಿರಬೇಕು. ಆಗ ಪರಮಾತ್ಮನ ಒಲಿಮೆ ಅಂತಕ್ಕಂಥದ್ದು ಸುಲಭವಾಗಿ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ನಿರಂತರ ಪ್ರಯತ್ನ ಮಾಡಬೇಕು, ನಿರಂತರ ಪ್ರಯತ್ನ ಮಾಡ್ತಿರ್ಬೇಕು. ಒಲಿಯೋದು ಬಿಡೋದು ಅವನಿಗೆ ಬಿಟ್ಬಿಟ್ಟು ನಮ್ಮಲ್ಲಿ ನಾವು ಎಷ್ಟು ಸುಧಾರಣೆ ಆಗ್ತಾ ಇದ್ದೀವಿ, ಪ್ರತಿಯೊಂದು ಹಬ್ಬದಲ್ಲಿ, ಪ್ರತಿಯೊಂದು ಹೊಸ ವರ್ಷದಲ್ಲಿ, ಪ್ರತಿಯೊಂದು ಸಂತೋಷ ಕೂಟದಲ್ಲಿ ನಮ್ಮನ್ನು ನಾವು ವಿಮರ್ಶೆ ಮಾಡ್ಕೊಳ್ಬೇಕು. ನಾನು ಎಷ್ಟು ಪರಮಾತ್ಮನಿಗೆ ಸಮೀಪ ಆಗ್ತಾ ಇದ್ದೀನ, ನನಗೆ ನಾನೇ ಸಮೀಪ ಆಗ್ತಾ ಇದ್ದೀನ, ನನ್ನ ಆರೋಗ್ಯವನ್ನು ನಾನು ಸುಧಾರಿಸ್ಕೊಳ್ತಾ ಇದ್ದೀನ, ನನ್ನ ತಪ್ಪುಗಳನ್ನು ಕಡಿಮೆ ಮಾಡ್ಕೊಳ್ತಾ ಇದ್ದೀನ. ಹೀಗೆ ಪ್ರತಿಯೊಬ್ಬರು ವಿಮರ್ಶೆ ಮಾಡ್ತಾ ಯೋಗ ಮಾರ್ಗದಲ್ಲಿ ನಿರಂತರವಾಗಿ ನಡೀತಾ ಇದ್ದರೆ ಪರಮಾತ್ಮನ ಒಲುಮೆ ಖಂಡಿತ ಸಾಧ್ಯ. ಈ ಜಗತ್ತಿರೋದೇ, ಈ ದೇಹ ಬಂದಿರೋದೇ ಪರಮಾತ್ಮನ ಒಲುಮೆಯನ್ನು ಪಡೆಯುವುದಕ್ಕಾಗಿ. ಇನ್ನೇನೆಲ್ಲ ಮಾಡಿದರೂ ಕೊನೆಗೆ ನಿರಾಶೆ ಆಗುತ್ತೆ. ಏನೇ ಮಾಡಿ ನೀವು ಪ್ರಧಾನಮಂತ್ರಿ ಆಗ್ರಿ, ಇಡೀ ವಿಶ್ವಕ್ಕೆ ರಾಜರಾಗ್ರಿ, ಅಥವಾ ಇಡೀ ವಿಶ್ವಕ್ಕೆ ಮೊದಲನೇ ಶ್ರೀಮಂತ ಆಗ್ರಿ, ಅವ್ರಿಗೆ ನೆಮ್ಮದಿ ಸಿಕ್ಕಲ್ಲ, ಅವ್ರಿಗೆಂದೂ ಶಾಂತಿ ಇಲ್ಲ, ಅವ್ರಿಗಿನ್ನೂ ಏನೋ ದಾಹ. ಆದರೆ ಕೊನೆಗೆ ಪರಮಾತ್ಮನ ಒಲುಮೆಯಿಂದ ಮಾತ್ರ ಎಲ್ಲ ದಾಹಗಳು ನಿಂತು ಪರಮ ಆನಂದ ನಮಗೆ ಪ್ರಾಪ್ತಿಯಾಗುತ್ತೆ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.